ನಾಗೇಶ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳಿದ್ದಾರೆ. ಶಾಸ್ತ್ರಿಗಳೇ ನಮಸ್ಕಾರ. ನಮಸ್ಕಾರ. ಏನಿಲ್ಲ, ಈಗ ನಮ್ಮ ತಂದೆಯವರ ಅಣ್ಣನ ಮಗ ಡೆತ್ ಆಗಿದೆ, 6 ತಿಂಗಳಾಗಿದೆ. ನಾವು ಪೂಜೆ ಮಾಡ್ಬೋದಾ ಸ್ವಾಮೀಜಿಗಳ? ಇಲ್ಲ, ಬೇಡ. ಬೇರೆ ಅದಕ್ಕೆ ಏನಾದರೂ ಕಾರ್ಯ ಮಾಡ್ಬೋದಾ? 1 ವರ್ಷ ಆದ ನಂತರದಲ್ಲಿ ತಾವು ಮಾಡಬಹುದು. ಇಷ್ಟೇ ಇದಕ್ಕೆ ಉತ್ತರ. ಯಾರೇ ಆಗಲಿ ಮನೆಯ ನಮ್ಮ ತಲೆಮಾರಿಗೆ ನಮಗೆ ತುಂಬ ಹತ್ತಿರ ಅಂದರೆ ತಂದೆಯ ಬಳಗ ಅಂತಂದರೆ ಅದೆಲ್ಲವೂ 11 ದಿನಕ್ಕೆ ಬರ್ತದೆ. ಹೀಗಾಗಿ ಅಷ್ಟು 1 ವರ್ಷದ ಕಾರ್ಯವನ್ನು ಮುಗಿದ ನಂತರದಲ್ಲಿ ನೀವು ಮಾಡೋದು ತುಂಬ ಸೂಕ್ತವಾದದ್ದು, ಉತ್ತಮವಾಗಿರತಕ್ಕಂಥದ್ದು. ಅದನ್ನೇ ಮಾಡಿ. ಎಸ್. ಇನ್ನು ಬೆಂಗಳೂರಿನಿಂದ ರಾಜಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ತೆ ರಾಜಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ನಾವು ಕಾಯ್ತಿದ್ವಿ ಇದು ಬಗ್ಗೆ ತಿಳ್ಕೋಬೇಕು ಅಂತ. ನಮಸ್ಕಾರ ರಾಜಲಕ್ಷ್ಮಿ ಅವರು, ಹೇಳಿ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ಹೇಳಿ. ಬಹಳ ಅಚ್ಚುಕಟ್ಟಾಗಿ ಬರ್ತಾ ಇದೆ ಕಾರ್ಯಕ್ರಮ. ಸಂತೋಷ. ಮತ್ತೆ ನಮ್ಮಲ್ಲಿ ಒಂದು ಗೊಂದಲ ಏನಿದೆ ಅಂದ್ರೆ, ನಮ್ಮ ಮಾವನವರು ಅತ್ತೆ ಮಾವ ಇಬ್ಬರು ತೀರೋಗಿದ್ದಾರೆ. ನಾವು 4 ವರ್ಷದಿಂದ ಅಮಾವಾಸ್ಯೆನಲ್ಲಿ ಆ ದಿವ್ಸನೇ ಎಡೆ ಇಡ್ತಿದ್ವಿ. ಆದ್ರೆ ಅದಕ್ಕೂ ಮುಂಚೆನೆ ಆಯುಧ ಪೂಜೆ ದಿನ ಅದು ಮಂಡ್ಯ ಡಿಸ್ಟಿಕ್ ನಮ್ಮ ಯಜಮಾನ್ರವರು ಅವತ್ತು ಎಡೆ ಇಡ್ತಾರೆ ಹಳ್ಳಿಗಳ ಕಡೆ ಎಲ್ಲ. ಅದ್ಯಾಕೋ ನಮ್ಗೆ ಮನ್ಸಿಗೆ ಅಷ್ಟು ಸರಿ ಹೋಗ್ಲಿಲ್ಲ. ಅಮಾವಾಸ್ಯೆ ದಿವಸ ನಾವು ನಡ್ಸ್ಕೊಂಡ್ ಬಂದಿದೀವಿ. ಆದ್ರೆ ನಮ್ಮ ಯಜಮಾನ್ರಿಗೆ ಅವ್ರ ತಂದೆ ಯಾವಾಗ್ಲೂ ಕನ್ಸಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ನೀವ್ ಹೇಳ್ದ ಹಾಗೆ ನಾವು ಶ್ರೀರಂಗಪಟ್ಟಣದವರಾಗ್ಲಿ ಎಲ್ಲಾಗ್ಲಿ ನಾವು ಶ್ರಾದ್ದ ಕರ್ಮಗಳನ್ನ ಅದನ್ನ ಮಾಡ್ಕೊಂಡ್ ಬಂದಿಲ್ಲ. ಯಾಕಂದ್ರೆ ಅವ್ರ ಹಿರಿಯರು ಅದೆಲ್ಲ ಮಾಡ್ಕೊಂಡ್ ಬಂದಿಲ್ಲ ಅನ್ನೋ ಒಂದು ಇದರಿಂದ ಮಾಡಿಲ್ಲ ಗುರುಜಿ. ಆದ್ರೆ ನಾವು 4 ವರ್ಷದಿಂದ ಅಮಾವಾಸ್ಯೆ ದಿವಸ ಎಡೆ ಇಡ್ತಾ ಇದೀವಲ್ಲ, ಅದೇನಾದ್ರೂ ತಪ್ಪಾ ಸರಿನಾ? ನಾವು ಸಿಹಿ ಎಡೆನೆ ಇಡ್ತೀವಿ. ಅವ್ರಿಗೆ ಧೂಪ ಹಾಕಾದ್ಮೇಲೆ ಮೇಲೆಗಡೆ ತಗೊಂಡೋಗಿರ್ತೀವಿ. ಕಾಗೆಗಳು ಬಂದದ್ದು ಸ್ವೀಕಾರ ಮಾಡುತ್ತೆ, ಆಮೇಲೆ ನಾವು ಊಟ ಮಾಡ್ತೀವಿ. ಸರಿ, ಇದ್ ಮಾಡ್ಕೊಂಡ್ ಬರ್ದಿದೀವಿ. ಸರಿನಾ ತಪ್ಪಾ? ಮತ್ತೆ ಈ ಸತಿ ಬುಧವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಭೂಮಿಗೆ ಎಡೆ ಇಡಬಾರ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲ, ಹಾಗೇನಿಲ್ಲ. ಅಮಾವಾಸ್ಯೆ ದಿವಸ ಮಾಡ್ತಕ್ಕಂಥದ್ದೇ ಶ್ರೇಷ್ಠ. ನೀವು ಮಾಡ್ತಾ ಇದ್ದೀರಲ್ಲ, ಅದು ಸರಿಯಾಗಿದೆ, ಸರಿಯಾದ ಕ್ರಮ. ಅದನ್ನೇ ಮುಂದುವರಿಸಿ. ಅಷ್ಟು ವಿನಃ ಇನ್ಯಾವುದೇ ಗೊಂದಲ ಇಟ್ಕೋಬೇಡಿ. ಅವ್ರು ಯಾವ ದಿವಸ ತೀರಿಕೊಂಡ್ರೋ ಆ ದಿವಸ ಯಾವ ತಿಥಿ ಇತ್ತೋ ಆ ತಿಥಿಯಲ್ಲಿ, ಈಗಷ್ಟೇ ನಾನು ಒಬ್ಬರಿಗೆ ಹೇಳಿದ್ನಲ್ಲ, ಆ ತಿಥಿಯಲ್ಲಿ ಮಾಡೋದು ಉತ್ತಮ. ಅದರ ಗೊಂದಲ ಇದ್ದ ಪಕ್ಷದಲ್ಲಿ ಅಮಾವಾಸ್ಯೆ ದಿವಸ, ಯಾಕಾಗಿ ಅಂತಂದರೆ ಅದು ಕೃಷ್ಣ ಪಕ್ಷದ ಶಿಖರ, ಮೂರ್ಧನ್ಯ ಸ್ಥಾನ ಅಂತ. ಹೀಗಾಗಿ ಅಲ್ಲಿ ಹೆಚ್ಚಿನ ಅವಕಾಶಗಳು, ಹೆಚ್ಚಿನ ಆ ಒಂದು ಬೇಕಾಗಿರ್ತಕ್ಕಂಥ ವಲಯ ನಿರ್ಮಾಣವಾಗಿರುತ್ತೆ. ಹೀಗಾಗಿ ಅಮಾವಾಸ್ಯೆ ಅತ್ಯಂತ ಉತ್ಕೃಷ್ಟವಾದದ್ದು, ಪಿತೃಕಾರ್ಯಕ್ಕೆ ಶ್ರೇಷ್ಠ, ಕೃಷ್ಣ ಪಕ್ಷದ ಉತ್ತುಂಗ ಸ್ಥಿತಿ ಅಂತ ಅಲ್ಲಿ ಮಾಡ್ತಕ್ಕಂಥದ್ದು ಕ್ರಮ ಇದೆ. ಶುಕ್ಲ ಪಕ್ಷವನ್ನು ದೇವತೆಗಳ ಕಾಲ ಅಂದ್ಕೊಂಡ್ರೆ ಕೃಷ್ಣ ಪಕ್ಷವನ್ನು ಪಿತೃಗಳ ಕಾಲ ಅಂತ, ಅದರಲ್ಲಿ ಪ್ರಧಾನವಾದದ್ದು ಅಮಾವಾಸ್ಯೆ ಅಂತ. ಅಲ್ಲಿ ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ನೀವು ಮಾಡ್ತಾ ಇರೋದು ಸರಿ ಇದೆ. ನಾಳೆ ಬುಧವಾರ ಇದ್ಯಾವುದನ್ನು ಲೆಕ್ಕಿಸಬೇಡಿ. ದಯವಿಟ್ಟು ನಿಮ್ಮ ಪಿತೃಕಾರ್ಯ ಏನಿದೆ ಅದನ್ನು ಯಥಾ ಪ್ರಕಾರ ನೀವೇನು ಮಾಡ್ತಾ ಇದ್ದೀರೋ ಅದೆಲ್ಲ ಸರಿ ಇದೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.